ಬೃಹತ್ ಅಂತಾರಾಷ್ಟ್ರೀಯ ನಕಲಿ ಹೂಡಿಕೆ ಜಾಲ ಭೇದಿಸಿದ ಮಂಗಳೂರು ಪೊಲೀಸರು 1 ಕೋಟಿ ರೂಪಾಯಿ ವಂಚನೆಯ ಬೆನ್ನತ್ತಿದ ಪೊಲೀಸರಿಗೆ ಸಿಕ್ಕಿದ್ದು ನೂರಾರು ಕೋಟಿ ವಂಚನೆಯ ಬೃಹತ್ ಜಾಲ. ಮಂಗಳೂರು ನಗರದ ಸೈಬರ್ ಆರ್ಥಿಕ ಅಪರಾಧ ಹಾಗೂ ನಾರ್ಕೋಟಿಕ್ಸ್ ಕ್ರೈಂ ಪೊಲೀಸರು ಒಂದು ಬೃಹತ್ ಹೂಡಿಕೆ ವಂಚನೆಯ ಜಾಲವನ್ನ ಭೇದಿಸಿದ್ದಾರೆ. ನೇಪಾಳದಲ್ಲಿ ಕುಳಿತು ಭಾರತೀಯರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸ್ತಾ ಇದ್ದ ಅಂತಾರಾಷ್ಟ್ರೀಯ ತಂಡವೊಂದನ್ನು ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರಿನ ವ್ಯಕ್ತಿಯೊಬ್ಬರಿಗೆ 1,38 ಲಕ್ಷ ರೂಪಾಯಿ ವಂಚಿಸಿದ ಪ್ರಕರಣದ ಬೆನ್ನತ್ತಿದ ಪೊಲೀಸರಿಗೆ ಸಿಕ್ಕಿದ್ದು ನೂರಾರು ಕೋಟಿ ರೂಪಾಯಿಗಳ ಹಗರಣದ ಕರಾಳ ಮುಖ. ಈ ಕಾರ್ಯಾಚರಣೆಯಲ್ಲಿ ಪೊಲೀಸರು ಒಟ್ಟು 11 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಗುಜರಾತ್ನ ಮಕವನ್ ವಿಕ್ರಮ್, ಪಶ್ಚಿಮ ಬಂಗಾಳದ ಸೌಮ್ಯಾದಿತ್ಯ ಚಟ್ಟೋಪಾಧ್ಯಾಯ, ಜಾರ್ಖಂಡ್ನ ಪುಪ್ಲಾ ಶಿವಕುಮಾರ್ ರಾವ್, ರಾಜೇಶ್ ಮಂಡನ್ ಮತ್ತು ಮಿಥುನ್ ಕುಮಾರ್ ಮಂಗರಾಜ್, ಉತ್ತರ ಪ್ರದೇಶದ ಗೌರವ್ ಪಾಂಡೆ, ಹರ್ಷ ಮಿಶ್ರಾ, ಮೊಹಮ್ಮದ್ ಅಖೀಬ್ ಅಲಿ ಮತ್ತು ನೌಶಾದ್ ಅಲಿ, ಬಿಹಾರದ ರಾಜೀವ್ ರಂಜನ್ ಕುಮಾರ್ ಹಾಗೂ ರಾಜಸ್ಥಾನದ ಓಂ ಪ್ರಕಾಶ್ ಯಾದವ್ ಬಂಧಿತರು. ಇವರೆಲ್ಲರೂ ಗುಜರಾತ್, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಜಾರ್ಖಂಡ್ ಮತ್ತು ಬಿಹಾರ ಮೂಲದವರಾಗಿದ್ದಾರೆ. ಇವರ ಜಾಲ ಕೇವಲ ಭಾರತಕ್ಕೆ ಸೀಮಿತವಾಗಿರಲಿಲ್ಲ. ಇವರ ಹಿಂದೆ ಚೀನಾದ ಪ್ರಭಾವಿ ವಂಚಕರು ಕೂಡ ಇದ್ದಾರೆ ಅನ್ನೋದು ತನಿಖೆಯಿಂದ ಬಯಲಾಗಿದೆ. ನೇಪಾಳ ಪೊಲೀಸರು ಈಗಾಗಲೇ ಈ ತಂಡದಲ್ಲಿದ್ದ ಚೀನಾದ ವಂಚಕರನ್ನ ಬಂಧಿಸಿದ್ದು, ಇನ್ನೂ 5 ಭಾರತೀಯ ಆರೋಪಿಗಳಿಗಾಗಿ ಶೋಧ ಮುಂದುವರೆದಿದೆ. ಈ ವಂಚಕರು ಎಷ್ಟು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಿದ್ರು ಅಂತಂದ್ರೆ, ಇವರಿಂದ ವಶಪಡಿಸಿಕೊಂಡ ಮೊಬೈಲ್ ಮತ್ತು ಲ್ಯಾಪ್ಟಾಪ್ಗಳನ್ನ ಪರಿಶೀಲಿಸಿದಾಗ ಪೊಲೀಸರಿಗೆ ಶಾಕ್ ಆದಿತ್ತು. ಇವರ ಬಳಿ ಸುಮಾರು 624 ಬ್ಯಾಂಕ್ ಖಾತೆಗಳ ವಿವರಗಳಿದ್ವು. ಕೇವಲ ಒಂದು ಬ್ಯಾಂಕ್ ಖಾತೆಯಲ್ಲಿ 167 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿರೋದು ಪತ್ತೆಯಾಗಿದೆ. ಮಂಗಳೂರಿನ ಪ್ರಕರಣದಲ್ಲಿ ಇವರು ಬಳಸಿದ ಕೇವಲ 10 ಖಾತೆಗಳಲ್ಲಿ 30 ಕೋಟಿಗೂ ಅಧಿಕ ಹಣದ ವಹಿವಾಟು ನಡೆದಿದ್ದು, ದೇಶಾದ್ಯಂತ ಇವರ ವಿರುದ್ಧ 4,500ಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದೆ ಅನ್ನೋದು ಈ ವಂಚನೆಯ ಭೀಕರತೆಯನ್ನು ತೋರಿಸುತ್ತಿದೆ. ಇವರ ಕೆಲಸ ಮಾಡುವ ಶೈಲಿನೇ ವಿಚಿತ್ರವಾಗಿದೆ. ಒಂದು ತಂಡ ನೇಪಾಳದಲ್ಲಿ ಕುಳಿತು ಹಣದ ವ್ಯವಹಾರ ಮತ್ತು ಅದನ್ನ USDT ಡಿಜಿಟಲ್ ಕರೆನ್ಸಿಯಾಗಿ ಬದಲಾಯಿಸಿ ವಿದೇಶಕ್ಕೆ ಕಳಿಸುವ ಕೆಲಸ ಮಾಡಿದ್ರೆ, ಇನ್ನೊಂದು ತಂಡ ಕಾಂಬೋಡಿಯಾ ಮತ್ತು ದುಬೈನಲ್ಲಿ ಕುಳಿತು ಸಾಮಾಜಿಕ ಜಾಲತಾಣಗಳ ಮೂಲಕ ಹೂಡಿಕೆದಾರರನ್ನ ಸೆಳೀತಾ ಇತ್ತು. ವಿಶೇಷವಾಗಿ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋದ ಭಾರತೀಯರನ್ನ ಇವರು ಡಿಜಿಟಲ್ ಸ್ಲೇವರಿ ಅಂದ್ರೆ ಡಿಜಿಟಲ್ ಗುಲಾಮಗಿರಿಗೆ ತಳ್ತಿದ್ರು. ಅವರ ಪಾಸ್ಪೋರ್ಟ್ ಕಸ್ಕೊಂಡು ಅವರನ್ನ ಒಂದ್ ಕಡೆ ಕೂಡ ಹಾಕಿ ಅವರ ಮೂಲಕವೇ ಭಾರತದಲ್ಲಿರುವ ಜನರಿಗೆ ಫೋನ್ ಮಾಡಿಸಿ ಹಣ ಹೂಡಿಕೆ ಮಾಡುವಂತೆ ಆಮಿಷ ಒಡ್ತಾ ಇದ್ರು. ಸಾಮಾನ್ಯವಾಗಿ ಇವರು ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಮೂಲಕ ಹಣ ದ್ವಿಗುಣಗೊಳಿಸುವ ಆಸೆ ತೋರಿಸ್ತಿದ್ರು. ನಕಲಿ ಸೆಬಿ ಸರ್ಟಿಫಿಕೇಟ್ ಮತ್ತು ನಕಲಿ ಡಿಮ್ಯಾಟ್ ಖಾತೆಗಳನ್ನ ತೋರಿಸಿ ಜನರ ನಂಬಿಕೆ ಗಳಿಸ್ತಿದ್ರು. ಆರಂಭದಲ್ಲಿ ಸ್ವಲ್ಪ ಲಾಭ ನೀಡಿ ಆಮೇಲೆ ದೊಡ್ಡ ಮೊತ್ತದ ಹಣ ಬೇಡಿಕೆ ಮಾಡಿದಾಗ ಅದನ್ನ ಡ್ರಾ ಮಾಡಲಾಗದಂತೆ ವಂಚಿಸ್ತಾ ಇದ್ರು. ಈ ತಂಡ ಪ್ರತಿದಿನ ಭಾರತೀಯರಿಂದ 60 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೆ ಲೂಟಿ ಮಾಡ್ತಿತ್ತು ಅನ್ನೋ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ. ಒಂದು ವಂಚಕರ ತಂಡ ನೇಪಾಳದಲ್ಲಿ ಕುಳಿತು ಸಾಮಾಜಿಕ ಜಾಲತಾಣದ ಮೂಲಕ ಖಾತೆದಾರರನ್ನ ಮತ್ತು ಏಜೆಂಟ್ ರವರನ್ನ ನೇಮಕ ಮಾಡಿಕೊಂಡು ವಂಚನೆಯ ಹಣವನ್ನ ವರ್ಗಾವಣೆ ಮಾಡೋದು ಹಾಗೂ ಹಣವನ್ನ USDT ನಲ್ಲಿ ಬದಲಾಯಿಸಿ ನಂತರ ವಿದೇಶಕ್ಕೆ ಕಳಿಸ್ತಾರೆ. ಇನ್ನೊಂದು ವಂಚಕರ ತಂಡ ಕಾಂಬೋಡಿಯಾ ಮತ್ತು ಇತರ ದೇಶಗಳಲ್ಲಿ ಕೂತು ಹೂಡಿಕೆದಾರರನ್ನ ಸಾಮಾಜಿಕ ಜಾಲತಾಣದ ಮೂಲಕ ಸಂಪರ್ಕಿಸಿ ವಿದೇಶಗಳಿಗೆ ಕೆಲಸಕ್ಕೆ ಹೋಗಿರುವ ಭಾರತೀಯರನ್ನ ಕೂಡ ಹಾಕಿ ಅವರ ಮೂಲಕ ಸ್ಥಳೀಯ ಭಾಷೆಯಲ್ಲಿ ಹೂಡಿಕೆದಾರರಿಗೆ ಹೆಚ್ಚೆಚ್ಚು ಹಣ ಗಳಿಸುವ ಆಮಿಷ ಒಡ್ಡಿ ವಿವಿಧ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡಿಸುತ್ತಿದ್ದು, ಈ ಹಣದ ವಹಿವಾಟನ್ನ ನೇಪಾಳದಲ್ಲಿರುವ ತಂಡ ನಿಯಂತ್ರಣ ಮಾಡ್ತಿರೋದು ತಿಳಿದು ಬಂದಿದೆ. ಸೈಬರ್ ಅಪರಾಧ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣದಲ್ಲಿ ವಂಚಕರು ವಂಚನೆಗೆ ಉಪಯೋಗಿಸಲು ದೂರುದಾರನಿಗೆ ನೀಡಿದ 10 ಬ್ಯಾಂಕ್ ಖಾತೆಗಳಲ್ಲಿ ದೇಶಾದ್ಯಂತ NCRP ಪೋರ್ಟಲ್ನಲ್ಲಿ ಸುಮಾರು 128 ಪ್ರಕರಣಗಳು ಮತ್ತು ಒಟ್ಟು 36 FIR ದಾಖಲಾಗಿದೆ. ವಂಚಕರು ಬೇರೆ ಬೇರೆ ಕಂಪನಿಯ ಹೆಸರಲ್ಲಿ ಇನ್ಸ್ಟಾಗ್ರಾಮ್ ಹಾಗೂ ಟೆಲಿಗ್ರಾಮ್ ಖಾತೆಗಳ ಮೂಲಕ ತಮ್ಮ ನಿಜವಾದ ಹೆಸರುಗಳನ್ನು ಮರೆಮಾಚಿ ಜಾಹೀರಾತು ಮೂಲಕ ಕಾರ್ಪೊರೇಟ್ ಖಾತೆಗಳು, ಕರೆಂಟ್ ಖಾತೆಗಳು, USDT ಟು INR ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಪರೇಟರ್ಗಳು ಮತ್ತು OTP ವರ್ಕರ್ ರವರು ಬೇಕಾಗಿದ್ದಾರೆ ಅನ್ನೋದಾಗಿ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಮೂಲಕ ಬ್ಯಾಂಕ್ ಖಾತೆದಾರರನ್ನ ಸಂಪರ್ಕಿಸುತ್ತಾರೆ. ದುರಾಸೆಗೆ ಒಳಗಾದವರು ಅವರನ್ನ ಸಂಪರ್ಕ ಮಾಡಿದಾಗ 5% 10% ಕಮಿಷನ್ ಕೊಡೋದಾಗಿ ಮತ್ತು ಅವರಿಗೆ ಬೇಕಾದ ವಿಮಾನ ಟಿಕೆಟ್, ಕ್ಯಾಬ್ ಬುಕಿಂಗ್, ಹೋಟೆಲ್, ಲಾಡ್ಜ್ ವ್ಯವಸ್ಥೆ ನೀಡೋದಾಗಿ ಹಾಗೂ ಇವರಿಗೆ ವಿವಿಧ ರೀತಿಯ ಆಮಿಷಗಳನ್ನ ನೀಡಿ ದುಬೈ, ನೇಪಾಳ ಮುಂತಾದ ಕಡೆಗಳಲ್ಲಿ ಕರೆಸಿಕೊಳ್ತಾರೆ. ನಂತರ ಖಾತೆದಾರರನ್ನ ಮತ್ತು ಖಾತೆಗಳನ್ನ ಪೂರೈಸೋರನ್ನ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ವಂಚಕರು ತಮಗೆ ಸೇರಿದ ವಿವಿಧ ಕಂಪನಿಯ ಮೊಬೈಲ್ ಫೋನ್ಗಳಿಗೆ ಖಾತೆದಾರರ ಸಿಮ್ಗಳನ್ನ ಹಾಕೊಂಡು ನೆಟ್ ಬ್ಯಾಂಕಿಂಗ್ ಮುಖಾಂತರ ವಂಚನೆಯ ಹಣವನ್ನ ತಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಳ್ತಾರೆ. ವಂಚಕರು ವಂಚನೆ ಮಾಡಿದ ಹಣದಿಂದ USDTಗಳನ್ನ ಬೇರೆ ಬೇರೆ ಕಡೆಯಿಂದ ಖರೀದಿ ಮಾಡಿ ಪ್ರತಿದಿನ ವಿದೇಶದಲ್ಲಿನ ಆರೋಪಿತರಿಗೆ ಕಳಿಸ್ತಾರೆ. ಕಾಂಬೋಡಿಯಾ ಮತ್ತು ದುಬೈಗಳಲ್ಲಿ ಕೂತು ನಮ್ಮ ದೇಶದ ನಾಗರಿಕರಿಗೆ ಮುಖ್ಯ ವಂಚಕರು ಅಪರಿಚಿತ ವಾಟ್ಸ್ಆಪ್ ಮೊಬೈಲ್ ನಂಬರ್ಗಳ ಮೂಲಕ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್ಗಳ ಮುಖಾಂತರ ಹೂಡಿಕೆದಾರರನ್ನ ಸಂಪರ್ಕಿಸಿ ಹೆಚ್ಚಿನ ಲಾಭಾಂಶ ನೀಡುವುದಾಗಿ ಆಕರ್ಷಿಸುತ್ತಾರೆ. ಹೂಡಿಕೆ ಮಾಡಿದ ಹಣಕ್ಕೆ ಹೆಚ್ಚಿನ ಲಾಭಾಂಶ ಬಂದಿರೋದಾಗಿ ಆಪ್ ಮೂಲಕ ತೋರಿಸುತ್ತಾರೆ. ಪ್ರಾರಂಭದಲ್ಲಿ ಸ್ವಲ್ಪ ಪ್ರಮಾಣದ ಲಾಭಾಂಶದ ಹಣವನ್ನ ನೀಡಿ ನಂಬಿಕೆ ಬರುವ ಹಾಗೆ ಮಾಡಿದ ನಂತರ ಉಳಿದ ಹಣವನ್ನ ಡ್ರಾ ಮಾಡಬೇಕಾದ್ರೆ ಹೆಚ್ಚಿನ ಹಣವನ್ನ ಹೂಡಿಕೆ ಮಾಡಬೇಕು ಅಂತ ಪುಸ್ಲಾಯಿಸಿ ಹಣವನ್ನ ಹೂಡಿಕೆ ಮಾಡಿಸ್ತಾರೆ.
ಈ ರೀತಿ ಪ್ರತಿದಿನ ಈ ತಂಡ ಭಾರತೀಯರನ್ನ 60 ಲಕ್ಷದಿಂದ 1 ಕೋಟಿವರೆಗೆ ನಕಲಿ ಹೂಡಿಕೆಗೆ ಒಳಪಡಿಸ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಮಂಗಳೂರು ಪೊಲೀಸರು ಜನರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಸೈಬರ್ ವಂಚನೆಗೆ ಒಳಗಾದ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡೋದು ಅತ್ಯಗತ್ಯ. ಹೆಚ್ಚಿನ ಲಾಭದ ಆಸೆ ತೋರಿಸುವ ಯಾವುದೇ ಅಪರಿಚಿತ ಲಿಂಕ್ ಅಥವಾ APK ಫೈಲ್ಗಳನ್ನು ಕ್ಲಿಕ್ ಮಾಡಬೇಡಿ. ಅಲ್ಲದೆ ಕಮಿಷನ್ ಆಸೆಗೆ ಬಿದ್ದು ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಅಥವಾ ಸಿಮ್ ಕಾರ್ಡ್ಗಳನ್ನ ಯಾರಿಗೂ ನೀಡಬೇಡಿ. ಹಾಗೆ ಮಾಡುವುದು ಕೂಡ ಕಾನೂನು ಬಾಹಿರ ಮತ್ತು ನೀವು ಕೂಡ ಅಪರಾಧಿ ಆಗ್ತೀರಿ ಅಂತ ಪೊಲೀಸರು ತಿಳಿಸಿದ್ದಾರೆ. ವಿದೇಶಿ ಉದ್ಯೋಗದ ಹೆಸರಲ್ಲಿ ನಡೆಯುವ ವಂಚನೆಗಳ ಬಗ್ಗೆನೂ ಯುವಕರು ಜಾಗೃತರಾಗಿರಬೇಕು ಅಂತ ಪೊಲೀಸ್ ಇಲಾಖೆ ಎಚ್ಚರಿಸಿದೆ. ನೇಪಾಳದಲ್ಲಿ ಕೂತ್ಕೊಂಡು ಭಾರತೀಯರೆಲ್ಲರನ್ನು ಕೂಡ ಮೋಸ ಮಾಡಿ ಅವರೆಲ್ಲರನ್ನು ಕೂಡ ಪುಸಲಾಯಿಸಿ ಅವರಿಂದ ಹೆಚ್ಚು ಹಣ ಇನ್ವೆಸ್ಟ್ ಮಾಡುವಂತೆ ಮಾಡಿ ಎಲ್ಲರನ್ನು ಕೂಡ 100 ಕೋಟಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡಿದಂಥ ಒಂದು ಟೀಮ್ನ ಮೇನ್ ಗ್ಯಾಂಗ್ ಅನ್ನು ನಮ್ಮ CN ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಈ ಅರೆಸ್ಟ್ ಮಾಡಿದಾಗ ಇವರಿಂದ 21 ಮೊಬೈಲ್ಸು, ಲ್ಯಾಪ್ಟಾಪ್ಸು ಮತ್ತು ಕಂಪ್ಯೂಟರ್ಸ್ ಎಲ್ಲ ಕೂಡ ಸೀಸ್ ಮಾಡಿದ್ದಾರೆ. ಇದನ್ನೆಲ್ಲ ಅನಲೈಸ್ ಮಾಡಿದಾಗ ಈ ಗ್ಯಾಂಗ್ ಏನಿದ್ದಾರೆ ಈ ಟೋಟಲ್ ಫ್ರಾಡಲ್ಲಿ ಇದ್ದಂತಹ ಎಲ್ಲ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಎಲ್ಲವೂ ಕೂಡ ಈ ಗ್ಯಾಂಗ್ನವರೇ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಈ ಟ್ರಾನ್ಸಾಕ್ಷನ್ಸ್ ಮಾಡಲಿಕ್ಕೆ ಇವರು ಈವರೆಗೆ ನಾವು ಮಾಡಿದ ತನಿಖೆಯಿಂದ ಸುಮಾರು 624 ಬ್ಯಾಂಕ್ ಅಕೌಂಟ್ ಯೂಸ್ ಮಾಡಿದ್ದಾಗಿ ಕಂಡು ಬರ್ತಾ ಇದೆ. ಈ 624 ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕೂಡ ನಮ್ಮ NCRP ಪೋರ್ಟಲ್ ಅಲ್ಲಿ 4800ಗಿಂತ ಹೆಚ್ಚು ಕೇಸಸ್ ಈಗಾಗಲೇ ರಿಪೋರ್ಟ್ ಆಗಿದ್ದಾವೆ. ನಮ್ಮ CN ಪೊಲೀಸ್ ಠಾಣೆಗೆ ಪ್ರಕರಣ ಸಂಬಂಧಪಟ್ಟಂತೆ 1,38,00,000 ಫ್ರಾಡ್ ಆಗಿತ್ತು. ಈ ಕೇಸ್ ತನಿಖೆ ಮಾಡುತ್ತಿದ್ದಾಗ ಈ ಎಲ್ಲ ವಿಷಯಗಳು ಕೂಡ ಹೊರಗೆ ಬರ್ತವೆ, ಎಲ್ಲ ಟೀಮು ಅರೆಸ್ಟ್ ಆಗ್ತದೆ. ಈ ನಮ್ಮ CN ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂತ ಫ್ರಾಡ್ ಅಲ್ಲಿ ಒಂದು 10 ಬ್ಯಾಂಕ್ ಅಕೌಂಟ್ ಯೂಸ್ ಮಾಡಿದ್ದಾರೆ. ಈ 10 ಬ್ಯಾಂಕ್ ಅಕೌಂಟ್ ನಲ್ಲಿ ಕೂಡ 3 ಕೋಟಿಗಿಂತ ಹೆಚ್ಚು ಒಂದು ಅಕೌಂಟ್ ಅಲ್ಲಿ ಆಗಿದೆ. ಈ 10 ಬ್ಯಾಂಕ್ ಸೇರಿ 30 ಕೋಟಿ ವಹಿವಾಟು ಆಗಿರ್ತದೆ. ಇದರಲ್ಲಿ ಈ 10 ಬ್ಯಾಂಕ್ ಅಕೌಂಟ್ ಮೇಲೆ 113 ಕೇಸ್ NCRP ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾವೆ. ಅದೇ ರೀತಿ 35 FIR ಕೂಡ ರಿಜಿಸ್ಟರ್ ಆಗಿದ್ದಾವೆ. ಈ ಟೋಟಲ್ ಗ್ಯಾಂಗು ಕೂಡ ಒಂದು 2 ರೀತಿಯಲ್ಲಿ ಕೆಲಸ ಮಾಡ್ತದೆ. ಇದರಲ್ಲಿ ಒಂದು ಗ್ಯಾಂಗ್ ವಿಯೆಟ್ನಾಂ, ಕಾಂಬೋಡಿಯಾ ಮುಂತಾದ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಲ್ಲಿ ಇದ್ದು ಅಲ್ಲಿಂದ ಇಲ್ಲಿದ್ದವರಿಗೆ ಫೋನ್ ಮೂಲಕ, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಇವರನ್ನೆಲ್ಲರನ್ನು ಕೂಡ ಪುಸಲಾಯಿಸಿ ಇನ್ವೆಸ್ಟ್ಮೆಂಟ್ ಮಾಡುವಂತೆ ಮಾಡ್ತಾರೆ. ಅದೇ ರೀತಿ ಇನ್ನೊಂದು ಗ್ಯಾಂಗ್ ಈ ನೇಪಾಲ್, ದುಬೈ ಅಥವಾ ಬೇರೆ ಕಡೆ ಇದ್ದು ಅಲ್ಲಿದ್ದವರಿಗೆ ಹಣ ಟ್ರಾನ್ಸಾಕ್ಷನ್ ಮಾಡೋ ಹಾಗೆ ಅವರು ಹಣ ವಹಿವಾಟನ್ನು ನೋಡ್ಕೊಳ್ತಾ ಇರ್ತಾರೆ. ಸೊ ನಮ್ಮ ಸೆನ್ ಅವರು ಕೇಸ್ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಫೈನಾನ್ಷಿಯಲ್ ಟ್ರಯಲ್ ಮಾಡಿಕೊಂಡು ಆರೋಪಿತರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.